ಇವಾಗ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳೋದಾಗಿದ್ರೆ ಇವಾಗ ಸ್ಪೈನ್ ಸರ್ಜರಿ ಹೆದರೋದಿಲ್ಲ ಖಂಡಿತ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಅಡ್ವಾನ್ಸ್ ನಾವು. ಇವಾಗ ಎಂಡೋಸ್ಕೋಪಿಕ್ ಸರ್ಜರೀಸ್ ಬಂದಿದೆ, ಮಿನಿಮಲಿ ಇನ್ವೇಸಿವ್ ಸ್ಪೈನ್ ಸರ್ಜರೀಸ್ ಬಂದಿದೆ. ಇವಾಗ ಬೆಳಗ್ಗೆ ಸರ್ಜರಿ ಆದರೆ ಸಾಯಂಕಾಲದಿಂದ ಇಲ್ಲ ಮಾರನೇ ದಿವಸದಿಂದನೇ ಓಡಾಡ್ಕೊಂಡಿರ್ಬೋದು. ಸೊ ದಟ್ ಕಾನ್ಸೆಪ್ಟ್ ವೇರ್ ಸರ್ಜರಿ ಮಾಡಿದ್ರೆ ಓಡಾಡೋಕ್ಕಾಗಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಅದೆಲ್ಲ ಖಂಡಿತ ಆ ಥರ ಇಲ್ಲ ಇವಾಗ. ಬಿಕಾಸ್ ಥಿಂಗ್ಸ್ ಹ್ಯಾವ್ ಅಡ್ವಾನ್ಸ್ ಟು ಡಿಫ್ರೆಂಟ್ ಲೆವೆಲ್ನು. ಅದಕ್ಕೆ ಸೊ ಮೈಕ್ರೋ ಸರ್ಜರೀಸ್ ಇದೆ, ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಇದೆ, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರೀಸ್ ಇದೆ. ಸೊ ಇದ್ರ ಮುಖಾಂತರ ಪೇಷಂಟ್ ಕ್ಯಾನ್ ಇನ್ಫ್ಯಾಕ್ಟ್ ಸ್ಟಾರ್ಟ್ ವಾಕಿಂಗ್ ಆ್ಯಂಡ್ ಮೊಬಿಲೈಸಿಂಗ್ ಫ್ರಮ್ ದ ಸೇಮ್ ಡೇ ಆರ್ ದ ನೆಕ್ಸ್ಟ್ ಡೇ. And they can probably go back to work within 1 or 2 weeks. Usually disc disease almost 80 to 90% ನಾವು ಮೆಡಿಸಿನ್ ಇಂದಾನೆ ಮತ್ತು ಫಿಸಿಯೋಥೆರಪಿಯಿಂದನೇ ಗುಣ ಮಾಡಬಹುದು. ಮೇ ಬಿ ಸಮ್ 10% ಆರ್ 20% ಮಾತ್ರ ಸರ್ಜರಿ ಬೇಕಾಗುತ್ತೆ. ಸೊ ಯಾವಾಗ ಸರ್ಜರಿ ಬೇಕಾಗುತ್ತೆ, ಯಾವಾಗ ನಿಮಗೆ ನ್ಯೂರಲಾಜಿಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ, ಹಾಗಂದ್ರೆ ಕಾಲಲ್ಲಿ ಇಲ್ಲ ಇಲ್ಲ ಕೈಯಲ್ಲಿ ಆ ಥರ ವೀಕ್ನೆಸ್ ಬಂದಿದೆ, ಆವಾಗ ಯಾವಾಗ ಮೆಡಿಕಲ್ ಥೆರಪಿ ನಿಮಗೆ ಕೊಟ್ಟಿರ್ತೀವಿ ಬಟ್ ಫೇಲ್ ಆಗಿದೆ, ಎಂಥ ಮೆಡಿಸಿನ್ ಕೊಟ್ಟರು ವರ್ಕ್ ಆಗಿಲ್ಲ, ಇನ್ನೂ ಪೇಯ್ನ್ ಇದೆ ಅಂಥ ಕಂಡೀಷನ್ನಲ್ಲಿ ಈ ಥರ. ಆಮೇಲೆ ಯಾವಾಗ ಪ್ರೋಗ್ರೆಸ್ ಆಗ್ತಿದೆ, ನಿಮ್ಮ ವೀಕ್ನೆಸ್ ಆಗಲಿ ಪೇಯ್ನ್ ಆಗಲಿ ಯಾವಾಗ ಪ್ರೋಗ್ರೆಸ್ ಆಗ್ತಿದೆ, ಆ ಥರ ಕಂಡೀಷನಲ್ಲಿ ಸರ್ಜರಿ ಬೇಕಾಗುತ್ತೆ. ಇದರಲ್ಲಿ ಒಂದು ಇದು ಹೇಳ್ತೀವಿ, ಒಂದು ಕಾರ್ಡಾ ಈಕ್ವೈನಾ ಸಿಂಡ್ರೋಮ್ ಅಂತ ಬರುತ್ತೆ ಇದರಲ್ಲಿ. ದಟ್ ಈಸ್ ಅನ್ ಅಕ್ಯೂಟ್ ಎಮರ್ಜೆನ್ಸಿ. ಯೂಶಲಿ ಡಿಸ್ಕ್ ಪ್ರಾಬ್ಲಮ್ ಇದೆಲ್ಲ ಕ್ರಾನಿಕ್ ಇರುತ್ತೆ, ಬಹಳ ವೀಕಿಂದ ಇಲ್ಲ ಮಂತ್ಸಿಂದ ಇರುತ್ತೆ. ಬಟ್ ಕಾರ್ಡಾ ಈಕ್ವೈನಾ ಸಿಂಡ್ರೋಮಲ್ಲಿ ಏನಾಗುತ್ತೆ, ಒಂದೊಂದ್ಸರಿ ಸಡನ್ನಾಗಿ ನರ್ವ್ಸು ನಮ್ಮ ಮೇಯ್ನ್ ಇದು ನರ್ವ್ಸ್ ಮೇಲೆ ಪ್ರೆಸ್ ಆಗುತ್ತೆ ಡಿಸ್ಕ್. ಅವಾಗೇನಾಗುತ್ತೆ, ಯೂರಿನ್ ಪ್ರಾಬ್ಲಮ್, ಸಡನ್ನಾಗಿ ಯೂರಿನ್ ಪಾಸ್ ಮಾಡೋದು ನಿಂತು ಹೋಗ್ಬಿಡುತ್ತೆ, ಈ ಥರ ಎಲ್ಲ ಆಗುತ್ತೆ. ದಿಸ್ ಈಸ್ ಅನ್ ಎಮರ್ಜೆನ್ಸಿ. ಸೊ ಇವನ್ ವೆನ್ ಸರ್ಜರಿ ಇಸ್ ರಿಕ್ವೈರ್ಡ್, ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಇಲ್ಲ ಮಾಡಿಸ್ಕೊಳ್ಳಲ್ಲ ಅಂದರೆ, ದೆನ್ ಇಟ್ ಕ್ಯಾನ್ ಕಾಸ್ ಕಾರ್ಡಾ ಈಕ್ವೈನಾ ಸಿಂಡ್ರೋಮ್. ಆ್ಯಂಡ್ ಅದರಿಂದ ಪೇಷಂಟ್ ತುಂಬ ತೊಂದರೆ ಆಗುತ್ತೆ. ಫಸ್ಟ್ ನಾವು ಅದಕ್ಕೆ ಕರೆಕ್ಟ್ ಹಿಸ್ಟ್ರಿ ತೊಗೊಬೇಕು, ಪೇಷಂಟಿಂದ ಫಸ್ಟ್ ಡೀಟೇಲ್ಸ್ ತೊಗೊಬೇಕಾಗುತ್ತೆ, ಏನು ತೊಂದರೆ, ಎಷ್ಟು ದಿವಸದಿಂದಿದೆ, ಯಾವ ಥರ ಇದೆ ಅಂತ. ನೆಕ್ಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತೀವಿ. ಹಾಗಂದರೆ ನಾವು ಕಾಲಿನ ಶಕ್ತಿ ಎಷ್ಟಿದೆ, SLR ಟೆಸ್ಟ್ ಅಂತೀವಿ, ಅಂದರೆ ಕಾಲು ಎತ್ತಿಬಿಟ್ಟು ಯಾವ ಮಟ್ಟದ ತನಕ ಎತ್ತುತ್ತಾರೆ, ಎಲ್ಲಿಂದ ನೋವು ಶುರು ಆಗ್ತಾ ಇದೆ, ಇದನ್ನೆಲ್ಲ ಟೆಸ್ಟ್ ಮಾಡ್ತೀವಿ. ಸೊ ಇದ್ರ ಆದಮೇಲೆ ನಾವು MRI ಸ್ಕ್ಯಾನ್ ಮಾಡಿಸ್ತೀವಿ. MRI ಸ್ಕ್ಯಾನಲ್ಲಿ ನಮಗೆ ನಿಮ್ಗೆ ಹೇಳ್ದಂಗೆ ಯಾವ ಡಿಸ್ಕಿಂದ ಯಾವ ಸ್ಟೇಜಲ್ಲಿದೆ ಡಿಸ್ಕ್ ಪ್ರಾಬ್ಲಮ್ ಅಂತ ನಮಗೆ ಕ್ಲಿಯರ್ ಕಟ್ ಐಡಿಯಾ ಗೊತ್ತಾಗುತ್ತೆ.